ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆಯೋದು ಅಂತಾರೆ. ಆದರೆ ಇದು ಅದಕ್ಕಿಂತಲೂ ಹೆಚ್ಚು. ಮಹಾರಾಷ್ಟ್ರದ ಬಿಜೆಪಿ ಹೊಡೆದಿರುವ ಒಂದೇ ಕಲ್ಲಿಗೆ ಒಂದೆರಡಲ್ಲ 5-6 ಹಕ್ಕಿಗಳನ್ನು ಹೊಡೆದಿದ್ದಾರೆ. ಆ ಮೂಲಕ ಪೂರ್ಣ ಮಹಾರಾಷ್ಟ್ರದ ಹಿಂದುತ್ವದ ಮೈದಾನವನ್ನು ವಶಪಡಿಸಿಕೊಳ್ಳಲು ಸ್ಕೆಚ್ ಹಾಕಿರುವ ಬಿಜೆಪಿಯ ಪ್ಲಾನ್ ತಕ್ಕ ಮಟ್ಟಿಗೆ ಸಕ್ಸಸ್ ಆಗಿದೆ. ಇದೇ ಕಾರಣಕ್ಕೆ ಅಚ್ಚರಿ ಎಂಬಂತೆ ಶಿವಸೇನೆಯ ಬಂಡಾಯ ನಾಯಕನಿಗೆ ಮಹಾರಾಷ್ಟ್ರದ ಸಿಎಂ ಪಟ್ಟವನ್ನು ದಾರಿ ಎರೆದುಕೊಟ್ಟಿದೆ ಬಿಜೆಪಿ. ಒಂದು ಕಾಲದಲ್ಲಿ ತಾನೆಯಲ್ಲಿ ಆಟೋ ಓಡಿಸುತ್ತಿದ್ದ ಏಕನಾಥ್ ಶಿಂದೆ ಈಗ ದೇಶದ ಶ್ರೀಮಂತ ರಾಜ್ಯದ ಮುಖ್ಯಮಂತ್ರಿ ಪಟ್ಟದಲ್ಲಿ ಬಂದು ಕೂತಿದ್ದಾರೆ. ಮಹಾರಾಷ್ಟ್ರದ ಉದ್ಧವ್ ಠಾಕ್ರೆ ಸರ್ಕಾರದ ವಿರುದ್ಧ ಬಂಡೆದ್ದ ಶಿವಸೇನೆಯ ಬಂಡಾಯ ಗುಂಪಿಗೆ ಬೆಂಬಲ ನೀಡಿರುವ ಬಿಜೆಪಿ ರೆಬಲ್ ಲೀಡರ್ ಏಕನಾಥ್ ಶಿಂದೆ ಅವರನ್ನ ಸಿಎಂ ಮಾಡಿದೆ. ಹಾಗಿದ್ರೆ ಸಿಎಂ ಸ್ಥಾನವನ್ನ ಬಿಜೆಪಿ ಬಿಟ್ಟುಕೊಟ್ಟಿರೋದು ಯಾಕೆ? ಯಾಕೆಂದ್ರೆ ಇದರ ಹಿಂದೆ 10 ಲೆಕ್ಕಾಚಾರಗಳಿವೆ. ನಂಬರ್ 1, ಮಹಾರಾಷ್ಟ್ರದ ಪ್ರಬಲ ರಾಜಕೀಯ ಶಕ್ತಿಯಾದ ಠಾಕ್ರೆ ಕುಟುಂಬವನ್ನು ಮುಗಿಸಿದಂತೆಯೂ ಆಯಿತು. ನಂಬರ್ 2, ಶಿವಸೇನೆ ಪಕ್ಷಕ್ಕೆ ಸಮಾಧಿ ಕಟ್ಟಿದಂತೆಯೂ ಆಯಿತು. ನಂಬರ್ 3, ಮರಾಠ ನಾಯಕರನ್ನ ಹೊಡೆದು ಹಾಕಿದಂತೆಯೂ ಆಯಿತು. ನಂಬರ್ 4, ಮರಾಠರ ಕೋಪಕ್ಕೆ ತುತ್ತಾಗದಂತೆಯೂ ಎಚ್ಚರಿಕೆ ವಹಿಸಲಾಯಿತು. ನಂಬರ್ 5, ಆಪರೇಷನ್ ಕಮಲ ಮೂಲಕ ಠಾಕ್ರೆ ಕುಟುಂಬವನ್ನು ಉರುಳಿಸಿದ ಆರೋಪದಿಂದ ಬಿಜೆಪಿ ಪಾರಾಯಿತು. ನಂಬರ್ 6, ಅಧಿಕಾರ ದಾಹದ ಆರೋಪದಿಂದಲೂ ಬಿಜೆಪಿಗೆ ಮುಕ್ತಿ ಸಿಕ್ಕಂತೆ ಆಯಿತು. ಮಹಾರಾಷ್ಟ್ರದಲ್ಲಿ ಈ ಶಿವಸೇನೆ ಮತ್ತು ಬಿಜೆಪಿಯವರು ಎಷ್ಟೇ ಹಿಂದುತ್ವ ಅಂತ ಬೊಬ್ಬೆ ಹೊಡೆದರೂ ಅಲ್ಲಿನ ರಾಜಕೀಯ ಒಳಸುಳಿಗಳು ಬೇರೆಯೇ ಇವೆ. ಶಿವಸೇನೆ ಮತ್ತು NCP ಅಲ್ಲಿ ಜೀವ ಪಡೆದಿರೋದು ಮರಾಠಿ ಅಸ್ಮಿತೆಯಿಂದ ಹೊರತು ಹಿಂದುತ್ವದಿಂದ ಅಲ್ಲ. ಬಾಳ ಠಾಕ್ರೆಗೆ ನೇಮ್ ಫೇಮ್ ಬಂದಿದ್ದು ಮರಾಠರ ಪರವಾದ ಹೋರಾಟದಿಂದ. ಬಳಿಕ ಅದನ್ನು ಬಾಳ ಠಾಕ್ರೆ ಹಿಂದುತ್ವಕ್ಕೆ ತಿರುಗಿಸಿದ್ದಾರೆ. ನಿಜವಾಗಿ ಹೇಳಬೇಕಂದ್ರೆ ಶಿವಸೇನೆಗೆ ಹಿನ್ನಡೆಯಾಗಿದ್ದೇ ಹಿಂದುತ್ವದ ಕಾರಣಕ್ಕೆ ಅನ್ನಬಹುದು. ಯಾಕಂದರೆ ಅಲ್ಲಿ ಹಿಂದುತ್ವದ ಬೋರ್ಡ್ ಹಾಕಿಕೊಂಡು ಬಿಜೆಪಿ ಕೂಡ ರಾಜಕೀಯ ಮಾಡ್ತಿದೆ. ಇನ್ನು ಮಹಾರಾಷ್ಟ್ರದ ಬಿಜೆಪಿಗೆ ಹಿಂದುತ್ವಕ್ಕಿಂತ ಬ್ರಾಹ್ಮಣ ರಾಜಕೀಯದ ಮೇಲೆ ಪ್ರೀತಿ ಜಾಸ್ತಿ. RSS ಕೇಂದ್ರ ಸ್ಥಾನ ಇರೋದು ಕೂಡ ಇದೇ ಮಹಾರಾಷ್ಟ್ರದ ನಾಗಪುರದಲ್ಲಿ. ಅದೇ ನಾಗಪುರದಿಂದ ಹುಟ್ಟಿ ಬಂದಿರುವಂತಹ ನಾಯಕ ದೇವೇಂದ್ರ ಫಡ್ನವೀಸ್ RSS ಕಾರಣಕ್ಕೆ ಬ್ರಾಹ್ಮಣ ಫಡ್ನವೀಸ್ ಸಿಎಂ ಪಟ್ಟಕ್ಕೇರಿದರು. 2014ರಿಂದ 2019ರವರೆಗಿನ ಬಿಜೆಪಿ ಶಿವಸೇನೆ ಸರ್ಕಾರದಲ್ಲಿ ಬ್ರಾಹ್ಮಣ ಫಡ್ನವೀಸ್ ಸಿಎಂ ಆಗಿದ್ದನ್ನು ಮರಾಠ ನಾಯಕ ಉದ್ಧವ್ ಠಾಕ್ರೆ ಮನಸ್ಸಿನಿಂದಲೇ ಸಹಿಸಿಕೊಂಡಿರಬೇಕಾಗಿ ಬಂತು. 2019ರಲ್ಲಿ ಒಂದು ಚಾನ್ಸ್ ಸಿಕ್ಕಿದೆ ತಡ ಬಿಜೆಪಿಗೆ ಕೈಕೊಟ್ಟ ಉದ್ಧವ್ ಠಾಕ್ರೆ ಮರಾಠ ನಾಯಕ ಶರದ್ ಪವಾರ್ ಜೊತೆಗೂಡಿ ಜಾತ್ಯತೀತ ಹಣೆಪಟ್ಟಿಯ ಕಾಂಗ್ರೆಸ್ ಜೊತೆಯೂ ರಾಜಿ ಮಾಡಿ ಸಿಎಂ ಆಗಿಯೇ ಬಿಟ್ಟರು. ಯಾಕಂದರೆ ಮತ್ತೊಮ್ಮೆ ಹಿಂದುತ್ವದ ಪ್ರಯೋಗ ಶಾಲೆಯಲ್ಲಿ ಬ್ರಾಹ್ಮಣನಿಗೆ ಅಧಿಕಾರ ಕೊಟ್ಟು ಮತ್ತಷ್ಟು ವೀಕ್ ಆಗೋದು ಮರಿ ಠಾಕ್ರೆಗೆ ಇಷ್ಟ ಇರಲಿಲ್ಲ. ಹೇಗೋ ಮಹಾ ಅಗಾಡಿ ಸರ್ಕಾರ ರಚನೆಯಾಗೇ ಬಿಡ್ತು. ಉದ್ಧವ್ ಕೂಡ ಮೆಲ್ಲನೆ ಹಿಂದುತ್ವದ ಜಪದಿಂದ ಬಂಧುತ್ವದ ಜಪ ಮಾಡೋಕೆ ಶುರು ಮಾಡಿದರು. ಇನ್ನೊಂದೆಡೆ ಅಧಿಕಾರ ಕೈತಪ್ಪಿ ಹೋದ ನಾಗಪುರದ ಬ್ರಾಹ್ಮಣ ಶಕ್ತಿ ಕೇಂದ್ರ ಸುಮ್ಮನಿರಬೇಕಲ್ವ. ಬ್ರಾಹ್ಮಣನಿಗೆ ಸಿಗಬೇಕಾದ ಸಿಎಂ ಸೀಟ್ ಮರಾಠ ನಾಯಕನೊಬ್ಬನ ಪಾಲಾಗಿದ್ದನ್ನು ಅವರು ಸಹಿಸಿಕೊಂಡಿರಲಿಲ್ಲ. ಹೇಗಾದರೂ ಮಾಡಿ ಉದ್ಧವ್ ಠಾಕ್ರೆ ಸರ್ಕಾರವನ್ನು ಕೆಡವಲೇಬೇಕಿತ್ತು. ಕೊನೆಗೆ ಮರಾಠ ನಾಯಕನನ್ನೇ ಮುಂದಿಟ್ಟುಕೊಂಡು ಶಿವಸೇನೆಯನ್ನು ಒಡೆಯುವಲ್ಲಿ ಸಕ್ಸಸ್ ಆಯಿತು. ಇದೇ ಹೊತ್ತಿಗೆ ಮಹಾರಾಷ್ಟ್ರದ ರಾಜಕೀಯದಲ್ಲಿ ಮರಾಠ ವರ್ಸಸ್ ಬ್ರಾಹ್ಮಣ ಫೈಟ್ ಕಾಣಿಸಿಕೊಂಡಿತು. ಉದ್ಧವ್ ಠಾಕ್ರೆ ಮರಾಠ ಎಂಬ ಕಾರಣಕ್ಕೆ ಬ್ರಾಹ್ಮಣ ಶಕ್ತಿಗಳು ಸರ್ಕಾರವನ್ನು ಕೆಡವಿದೆ ಎಂಬ ಮಾತುಗಳು ಮೆಲ್ಲನೆ ರಾಜಕೀಯ ಪಡಸಾಲೆಯಲ್ಲಿ ಕೇಳಿಬಂತು. ಅಷ್ಟರಲ್ಲೇ ಎಚ್ಚೆತ್ತ ಬಿಜೆಪಿ ಮತ್ತು RSS ಮಹಾರಾಷ್ಟ್ರದ ರಾಜಕೀಯದಲ್ಲಿ ಹೊಸ ದಾಳ ಉರುಳಿಸಿತು. ಶಿವಸೇನೆಯ ಬಂಡಾಯ ನಾಯಕ ಮರಾಠ ಸಮುದಾಯದ ಏಕನಾಥ್ ಶಿಂದೆಗೆ ಸಿಎಂ ಪಟ್ಟ ಕಟ್ಟಿದ್ದಾರೆ. ಇದರ ಹಿಂದೆ ಬಿಜೆಪಿ ಮತ್ತು RSSನ ಲೆಕ್ಕಾಚಾರಗಳೇ ಬೇರೆ ಇವೆ. ಶಿಂದೆಗೆ ಪಟ್ಟ ಕಟ್ಟಿದ್ದರಿಂದ ಮಹಾರಾಷ್ಟ್ರದಲ್ಲಿ ಮರಾಠ ವರ್ಸಸ್ ಬ್ರಾಹ್ಮಣ ಫೈಟಿಗೆ ಬ್ರೇಕ್ ಹಾಕೋದಲ್ಲದೆ ರಿಮೋಟ್ ಕಂಟ್ರೋಲ್ ಮೂಲಕ ಸರ್ಕಾರ ನಡೆಸಲು ಅವಕಾಶ ಸಿಕ್ಕಂತಾಯಿತು. ಆಪರೇಷನ್ ಕಮಲ ಆರೋಪದಿಂದ ಬಿಜೆಪಿಯನ್ನು ಬಚಾವ್ ಮಾಡಿ ಬಿಜೆಪಿಗೆ ಅಧಿಕಾರದ ಆಸೆ ಇಲ್ಲ ಎಂದು ತೋರಿಸಿಕೊಟ್ಟಂತೆಯೂ ಆಯಿತು. ಮುಖ್ಯವಾಗಿ ಮಹಾರಾಷ್ಟ್ರದಲ್ಲಿ ಬಿಜೆಪಿಗೆ ಶಿವಸೇನೆಯನ್ನು ಮುಗಿಸಬೇಕಿದೆ. ಶಿವಸೇನೆಯನ್ನು ಮುಗಿಸಬೇಕಾದರೆ ಮೊದಲು ಠಾಕ್ರೆ ಕುಟುಂಬವನ್ನು ಮುಗಿಸಬೇಕು. ಅದರಂತೆ ಶಿವಸೇನೆಯ ಶಾಸಕರನ್ನು ಹೊರತಂದು ಅವರಿಗೆ ಪಟ್ಟ ಕಟ್ಟಲಾಯಿತು. ಬಂಡಾಯ ಶಾಸಕರ ಸರ್ಕಾರ 2.5 ವರ್ಷ ಅಧಿಕಾರ ನಡೆಸಿದರೆ ಪಕ್ಷದ ನಿಯಂತ್ರಣ ಠಾಕ್ರೆ ಕುಟುಂಬದಿಂದ ಕೈಜಾರೋದು ಪಕ್ಕ. ಠಾಕ್ರೆ ಕುಟುಂಬಕ್ಕೆ ಪಕ್ಷದ ಮೇಲೆ ಹಿಡಿತಾ ಇಲ್ಲ ಅಂದಮೇಲೆ ಶಿವಸೇನೆ ಮುಳುಗೋದು ಕೂಡ ಗ್ಯಾರಂಟಿ. ಅಲ್ಲಿಗೆ ಶಿವಸೇನೆ ನೆಲಕ್ಕಚ್ಚಿದ್ರೆ ಬಂಡಾಯ ಶಾಸಕರ ಗುಂಪು ಛಿದ್ರವಾಗಿ ಹೋದರೆ ಶಿವಸೇನೆಯ ಮತಗಳು ಎಲ್ಲಿಗೆ ಹೋಗುತ್ತೆ ಅನ್ನೋದು ಬಿಜೆಪಿಗೆ ಪಕ್ಕಾ ಆಗಿ ಗೊತ್ತು. ಉದ್ಧವ್ ಠಾಕ್ರೆಯನ್ನೇ ಮುಗಿಸಿರೋ RSS ಮತ್ತು ಬಿಜೆಪಿಗೆ ಶಿಂದೆ ಲೆಕ್ಕಕ್ಕೆ ಬರಲ್ಲ. ಫೈನಲಿ ಮುಂದಿನ ವಿಧಾನಸಭೆಯಲ್ಲಿ ಶಿವಸೇನೆಯ ಮತಗಳು ಬಿಜೆಪಿಗೆ ಹರಿದು ಬಂದು
ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸ್ವತಂತ್ರವಾಗಿ ಅಧಿಕಾರಕ್ಕೇರಬಹುದು ಎಂಬ ಪ್ಲಾನ್ ಬಿಜೆಪಿ ಹಾಕಿಕೊಂಡಿದೆ. ಇದುವೇ ಸದ್ಯದ ಮಹಾರಾಷ್ಟ್ರದ ರಾಜಕೀಯ ಚಿತ್ರಣದ ಅಸಲಿ ಸತ್ಯ. ಇಲ್ಲಿ ಬಿಜೆಪಿಯ ಸಂಚು, ಷಡ್ಯಂತ್ರಗಳು, ದಾಳಗಳು ಇವೆಯೇ ಹೊರತು ಇದು ಮಾಸ್ಟರ್ ಸ್ಟ್ರೋಕು ಅಲ್ಲ, ಮತ್ತೊಂದು ಮಣ್ಣಾಂಗಟಿಯೂ ಅಲ್ಲ.